ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಮಾತುಕತೆಯ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರದಲ್ಲಿ ಬಿಗ್ ಬಾಸ್ ಒಂದು ರೋಚಕವಾದಂತಹ ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ಬಾರಿ ಬಿಗ್ ಬಾಸ್ ವರ್ಸಸ್ ವಿಲನ್ ಅನ್ನುವ ಟಾಸ್ಕನ್ನು ಕೊಟ್ಟಿದ್ದಾರೆ. ವಿಲನ್ ಹೇಳಿದ ಮಾತುಗಳಿಗೆ ಈಗ ಸ್ಪರ್ಧಿಗಳು ತಲೆಯಾಡಿಸಲೇಬೇಕಾಗಿದೆ. ಅಂತಿಮವಾಗಿ ರಿಸಲ್ಟ್ ಏನಾಗುತ್ತೆ ಅನ್ನೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ಆರಂಭದಲ್ಲೇ ಬಿಗ್ ಬಾಸ್ ಮನೆ ಹೊತ್ತಿ ಉರಿತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಈ ಒಂದು ಟಾಸ್ಕ್ನ ನಂತರದಲ್ಲಿ ಬಿಗ್ ಬಾಸ್ ಮನೆ ಹೊತ್ತಿ ಉರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಅದರ ಸುಳಿವು ಕೂಡ ಸಿಕ್ಕಾಗಿದೆ. ಆರಂಭದಲ್ಲೇ ಜಗಳಗಳಿಂದಲೇ ಈ ಒಂದು ವಾರ ಆರಂಭ ಆಗಿರುವಂಥದ್ದು. ಸಾಕಷ್ಟು ವಿಚಾರಗಳಿವೆ. ಈಗ ಒಂದು ಬಿಗ್ ಬಾಸ್ ಟಾಸ್ಕ್ನ ಪ್ರಕಾರವಾಗಿ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ. ಈ ನಡುವೆ ಗಿಲ್ಲಿ ಮತ್ತು ಕಾವ್ಯ ನಡುವೆ ಒಂದು ಮನಸ್ತಾಪ ಮೂಡಿದೆ, ಬಿರುಕು ಮೂಡಿದೆ ಅನ್ನುವಂತೆ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಅದನ್ನು ನೀವು ಕೂಡ ಗಮನಿಸಿದ್ದೀರಿ. ಇಬ್ಬರ ನಡುವೆ ಹಾಗಾದರೆ ಏನಾಯಿತು? ಇದ್ದಕ್ಕಿದ್ದ ಹಾಗೆ ಗಿಲ್ಲಿ ಕಾವ್ಯ ವಿರುದ್ಧವಾಗಿ ಕಾವ್ಯಗೆ ರೇಗಾಡಿದ್ಯಾಕೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಇವರಿಬ್ಬರು ದೂರ ಆಗ್ತಾರೆ. ಯಾಕಂದರೆ ಕಳೆದ ವಾರದ ಪಂಚಾಯಿತಿಯಲ್ಲೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದರು. ರಾಶಿಕಾ ಸೂರಜ್ ಅವರಿಗೆ ಎಚ್ಚರಿಕೆ ನೀಡೋದ್ರ ಜೊತೆಗೆ ಗಿಲ್ಲಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳಿದರು. ಕಾವ್ಯ ಗಿಲ್ಲಿ ಇಬ್ಬರ ನಡುವೆ ಜೊತೆಯಾಗಿ ಹೋದರೆ ಒಬ್ಬರು ಎಲಿಮಿನೇಟ್ ಆಗೋದು ಪಕ್ಕ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಆದರೆ ಆ ರೀತಿಯಾಗೇನು ಕಾಣಿಸ್ತಾ ಇಲ್ಲ. ಈ ವಾರದ ಆರಂಭದಲ್ಲಿ ನೋಡ್ತಾ ಇದ್ರೆ ಇಬ್ಬರ ನಡುವೆ ಬಿರುಕು ಮೂಡಿರೋದಂತೂ ಸತ್ಯ ಅಂತ ಹೇಳ್ಬೋದು. ಹಾಗಾದರೆ ಏನಾಯಿತು? ಅಸಲಿ ವಿಚಾರ ಏನಿದು? ಹಾಗಾದರೆ ಯಾಕೆ ಗಿಲ್ಲಿ ಆ ರೀತಿಯಾಗಿ ವರ್ತಿಸಿದ್ದು? ಆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಾರದಲ್ಲಿ ವಿಲನ್ ವರ್ಸಸ್ ಬಿಗ್ ಬಾಸ್ ಅನ್ನುವ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಟಾಸ್ಕನ್ನು ಕೊಟ್ಟಿದ್ದಾರೆ. ವಿಚಿತ್ರವಾಗಿ ವರ್ತಿಸ್ತಾ ಇರುವಂತಹ ಬಿಗ್ ಬಾಸ್ನ ಇನ್ನೊಂದು ರೂಪ ವಿಲನ್ ಈಗ ಸ್ಪರ್ಧಿಗಳಿಗೆ ಆತಂಕವನ್ನು ಉಂಟು ಮಾಡ್ತಾ ಇದೆ. ಅದ್ರ ಜೊತೆಗೆ ಕಷ್ಟಕರವಾದಂತಹ ಟಾಸ್ಕ್ಗಳನ್ನು ಕೂಡ ನೀಡಲಾಗ್ತಾ ಇದೆ. ಆರಂಭದಲ್ಲೇ ಒಂದು ಕ್ಯಾರೆಟ್ ತಿನ್ನುವ ಒಂದು ಟಾಸ್ಕನ್ನು ಕೊಟ್ಟಿದ್ದರು. ಅಲ್ಲಿಂದಲೇ ಸ್ಪರ್ಧಿಗಳಿಗೆ ಗೊತ್ತಾಯಿತು ಈ ವಾರ ಬಹಳ ಟಫ್ ಇದೆ ಅಂಥೇಳಿ. ಅದರ ನಡುವೆ ಯಾವುದು ಬಿಗ್ ಬಾಸ್ ಮನೆ ನಿಯಮಗಳಿರುತ್ತೋ ಅದನ್ನು ಮುರಿಬೇಕು ಅನ್ನುವಂತಹ ನಿರ್ಧಾರವನ್ನು ವಿಲನ್ ಮಾಡ್ತಾರೆ. ಅಲ್ಲೂ ಕೂಡ ಒಂದಷ್ಟು ಸ್ಪರ್ಧಿಗಳ ಮಧ್ಯೆ ಜಗಳಕ್ಕಿದು ಎಡೆ ಮಾಡಿಕೊಡುತ್ತೆ. ನಾಮಿನೇಷನ್ ಪ್ರಕ್ರಿಯೆ ಆಗಿರ್ಬೋದು, ಸಾಕಷ್ಟು ಗೊಂದಲದ ನಡುವೆನೇ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನಕ್ಕೆ ನಾವು ಮಾಡ್ತಿರೋದು ಸರಿನಾ, ವಿಲನ್ ಹೇಳ್ತಾ ಇರೋದನ್ನೆಲ್ಲ ಮಾಡಬೇಕಾ ಬೇಡವಾ ಅನ್ನುವ ಗೊಂದಲದಲ್ಲೇ ಇದ್ದರೂ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವಾರದ ಆರಂಭದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತು. ಅದರಲ್ಲಿ 7 ಮಂದಿ ಸ್ಪರ್ಧಿಗಳು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಸ್ಪಂದನ, ಧ್ರುವಂತ್, ಗಿಲ್ಲಿ, ರಕ್ಷಿತಾ, ರಜತ್ ಹಾಗೆ ರಾಶಿಕಾ ಈ ಒಂದಷ್ಟು ಮಂದಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗೋದಕ್ಕೆ ನಾಮಿನೇಟ್ ಆಗಿರುವಂಥದ್ದು. ಯಾವ ರೀತಿಯ ತಿರುವನ್ನು ಬೇಕಾದರೂ ಬಿಗ್ ಬಾಸ್ ಪಡೆದುಕೊಳ್ಬೋದು. ಕಳೆದ ಸೀಸನಲ್ಲೂ ನಾವು ಗಮನಿಸಿದ್ದೀವಿ. ಅದರಲ್ಲೂ ಈ ವಾರ ಒಂದು ನಿರ್ಣಾಯಕ ಹಂತವನ್ನು ತಲುಪಿದೆ ಅಂತ ಹೇಳ್ಬೋದು. ಅಳದೇ ಇರೋರು ಅಳಬಹುದು, ನಗದೇ ಇರೋರು ನಗಬಹುದು. ಯಾವ ರೀತಿಯಾದಂತಹ ತಿರುವು ಬೇಕಾದರೂ ಪಡೆದುಕೊಳ್ಬಹುದು. ಇದರಲ್ಲಿ ಮುಖ್ಯವಾಗಿ ಈ ವಾರವನ್ನು ಗಮನಿಸಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಪರೀಕ್ಷೆ ಮಾಡೋದಕ್ಕೆ ಸ್ವತಃ ಬಿಗ್ ಬಾಸನ್ನೇ ಪರೀಕ್ಷೆಗೆ ತಳ್ಳಿದಂತಿದೆ ಬಿಗ್ ಬಾಸ್ ತಂಡ. ವಿಲನ್ ವಾಯ್ಸ್ ಕೂಡ ಬದಲಾಗಿದೆ. ಎಲ್ಲ ರೀತಿಯಲ್ಲಿ ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಸ್ಪರ್ಧಿಗಳ ನಡುವೆ ಕಿಚ್ಚು ಹೊತ್ತಿಸುವಂತಹ ಟಾಸ್ಕ್ಗಳನ್ನೇ ಕೊಡ್ತಾ ಇರುವಂಥದ್ದು. ಅದರಲ್ಲಿ ಈಗ ಗಿಲ್ಲಿ ಕಾವ್ಯ ಬಲಿಯಾದ್ರ. ಅಸಲಿಗೆ ಇದೊಂದು ಸೀಕ್ರೆಟ್ ಟಾಸ್ಕ್. ಈ ಒಂದು ಸೀಕ್ರೆಟ್ ಟಾಸ್ಕ್ನಲ್ಲಿ ಗಿಲ್ಲಿ ಕಾವ್ಯ ಅವರನ್ನು ಅಳಿಸ್ಬೇಕಾಗಿರುತ್ತೆ. ಅದರಲ್ಲಿ ಗೆದ್ದಿದ್ದಾರೆ. ಹಲವು ಜನ ಅಂದ್ಕೊಂಡಿರ್ಬೋದು, ಕೆಲವರು ಬಿಗ್ ಬಾಸ್ ವೀಕ್ಷಕರು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ, ಗಿಲ್ಲಿ ಕಾವ್ಯ ದೂರ ಆದರು ಅನ್ನೋ ರೀತಿಯಲ್ಲಿ. ಆ ರೀತಿಯಾಗಿ ಏನೂ ಇಲ್ಲ. ಇದೊಂದು ಸೀಕ್ರೆಟ್ ಟಾಸ್ಕ್ ಬಿಗ್ ಬಾಸ್ ಕೊಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ ಒಂದು ಪ್ರಿನ್ಸಿಪಲ್ ಟಾಸ್ಕನ್ನು ಧನುಷ್ ಹಾಗೆ ರಾಘು ಅವರಿಗೆ ಬಿಗ್ ಬಾಸ್ ಕೊಟ್ಟಿದ್ರು. ಅದರಲ್ಲೂ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಗಿಲ್ಲಿ ಅವರಿಗೆ ಕಾವ್ಯ ಅವರನ್ನು ಅಳಿಸ್ಬೇಕು ಅನ್ನುವಂತಹ ಟಾಸ್ಕನ್ನು ಕೊಟ್ಟಿದ್ರು. ಆ ಒಂದು ಮಾತುಗಳ ಮೂಲಕವಾಗಿಯೇ ಗಿಲ್ಲಿ ಮನನೋಯಿಸ್ತಾರೆ. ನೀವೊಂದು ಫ್ರೀ ಪ್ರಾಡಕ್ಟ್, ಲಕ್ಕಿ ಪ್ರಾಡಕ್ಟ್ ಅನ್ನೋ ರೀತಿಯಲ್ಲಿ, ಲಕ್ಕಿ ಸ್ಪರ್ಧಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಇದು ಕಾವ್ಯ ಅವರ ಮನಸ್ಸಿಗೆ ನೋವುಂಟು ಮಾಡುತ್ತೆ. ಆದರೆ ಈಗಾಗಲೇ ಕಾವ್ಯ ಅವರು ಬಿಗ್ ಬಾಸ್ ಈ ಒಂದು ಸೀಸನ್ನಲ್ಲಿ ಟಾಪ್ 5ರಲ್ಲಿ ಗುರುತಿಸ್ಕೊಳ್ಬೇಕಾದಂತಹ ಸ್ಪರ್ಧಿಯಾಗಿ ತಮ್ಮನ್ನು ತಾವು, ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ದಾರೆ. ಅಭಿಮಾನಿ ಬಳಗ ಕೂಡ ದೊಡ್ಡದಿದೆ. ಮನೆಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ರು ಕೂಡ ಗಿಲ್ಲಿ ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದಾಗ ಸಹಜವಾಗಿ ಅದು ಕ್ಲೋಸ್ ಇದ್ದ ಕಾರಣಕ್ಕಾಗಿ ನೋವುಂಟು ಮಾಡುತ್ತೆ. ಅವರು ಕಣ್ಣೀರನ್ನು ಹಾಕ್ತಾರೆ. ಸೊ ಈ ರೀತಿಯಾಗಿ ಆಯಿತು. ಇದು ಅಸಲಿ ವಿಚಾರ ಬಿಗ್ ಬಾಸ್ನಲ್ಲಿ ನಡೆದಿರುವಂಥದ್ದು. ಇದೊಂದು ಕೇವಲ ಸೀಕ್ರೆಟ್ ಟಾಸ್ಕ್ ಅಷ್ಟೇ. ಸೊ ಇಲ್ಲಿಂದ ಬಿಗ್ ಬಾಸ್ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕಳೆದ ವಾರದಲ್ಲಿ ಕೊಟ್ಟಂತಹ ಎಚ್ಚರಿಕೆಯ
ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು. ಇದಾದ ನಂತರದಲ್ಲಿ ಸೀಕ್ರೆಟ್ ಟಾಸ್ಕ್ ಆಗಿದ್ರೂ ಕೂಡ ಇದು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಸ್ಪರ್ಧಿಗಳ ಮೇಲೆ ಅನ್ನೋದು ನೋಡಬೇಕು. ಇನ್ಯಾರಿಗೆ ಯಾವ ರೀತಿಯಾದಂತಹ ಸೀಕ್ರೆಟ್ ಟಾಸ್ಕನ್ನು ನೋಡ್ತಾರೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದರೆ ವೀಕ್ಷಕರೇ, ನಿಮ್ಮ ಪ್ರಕಾರವಾಗಿ ಈ ಬಾರಿಯ ಸೀಸನ್ 12 ಕಪ್ಪನ್ನು ಗೆಲ್ಲೋದು ಯಾರು, ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ಫಾಲೋ ಮಾಡ್ತಾ ಇರಿ, ವಿಡಿಯೋಸ್ನ ನೋಡ್ತಾ ಇರಿ. ಬಾಯ್ ಬಾಯ್.